ದುಃಖವನ್ನು ಕಂಡು ಹಿರಿಯ ಮಗನಾದ ಧರ್ಮರಾಯನು ತಮ್ಮಂದಿರನ್ನು ಕರೆದು, ಅಪ್ಪ ತಮ್ಮಂದಿರೇ, ಅಪ್ಪ ತಮ್ಮಂದಿರೇ, ದೇವಲೋಕಕ್ಕೆ ಹೋಗಿ ಐರಾವತವನ್ನು ತರಬೇಕು. ದೇವಲೋಕಕ್ಕೆ ಹೋಗಿ ಐರಾವತವನ್ನು ತರಬೇಕು. ಅಮ್ಮನು ಮಾಡಲಿ ಗೌರಿಯ ವ್ರತವ, ಅಮ್ಮನು ಮಾಡಲಿ ಗೌರಿಯ ವ್ರತವ. ಐ ಭೋಗದಿ ಪೂಜೆ ನಡೆಯಬೇಕು, ನಡೆಯಬೇಕು, ನಡೆಯಬೇಕು. ಅಣ್ಣನ ವಾಕ್ಷ ಮುಗಿಯೋದ್ರೊಳಗೆ ಅರ್ಜುನ ಆಕಾಶಕ್ಕೆ ಬಿಲ್ಲಿನ ಏಣಿ ಕಟ್ಟಿದ. ಭೀಮ ಚಕಚಕನೆ ಚಿಟಿಕೆ ಹೊಡೆಯೋದ್ರಲ್ಲಿ ಏಣಿ ಹತ್ತಿಕೊಂಡು ದೇವಲೋಕವನ್ನು ಸೇರಿಕೊಂಡವನೇ. ಆದ್ರೆ ಅಲ್ಲಿ ದೇವಲೋಕದ ಗೇಟಲ್ಲಿ ಬಿಡಲಿಲ್ಲ ಅವನನ್ನು ಆಳುಗಳು ಒಳಗೆ, ಬಿಡಲಿಲ್ಲ ಅವನನ್ನು ಆಳುಗಳು ಒಳಗೆ. ಬರಿಗೈಲಿ ಬರಂಗಿಲ್ಲ ಭೀಮನು ಕೆಳಗೆ, ಬಿಡಲಿಲ್ಲ ಅವನನ್ನು ಆಳುಗಳು ಒಳಗೆ. ಬರಿಗೈಲಿ ಬರಂಗಿಲ್ಲ ಭೀಮನು ಕೆಳಗೆ. ಆಗ ಅವನೊಂದು ಪ್ಲಾನ್ ಮಾಡಿದ. ಏನ್ ಮಾಡಿದ? ಪ್ಲಾನು ಏನು? ಕತ್ತಲಾಗುವವರೆಗೂ ದೇವಲೋಕದ ಹಿತ್ತಲಿನಲ್ಲೇ ಕಾದಿದ್ದು ಇಂದ್ರನ ವನಕ್ಕೆ ಹೊಕ್ಕ. ಅಲಕ್ಕನೆ ಒಂದು ಆನೆಯನ್ನು ಕದ್ದುಕೊಂಡು ಗಳಿಗೆ ಅನ್ನುವಷ್ಟರಲ್ಲಿ ಭೂಲೋಕಕ್ಕೆ ಬಂದು ಬಿಟ್ಟವನೇ ಭೀಮಸೇನನು. ಅಣ್ಣ ಅಣ್ಣ ಏ ಅಣ್ಣ, ತಂದೀವ್ನಿ ಐರಾವತವನು ನೋಡಿರಿ ಐ ಭೋಗವನು. ತಂದೀವ್ನಿ ಐರಾವತವನು ನೋಡಿರಿ ಐ ಭೋಗವನು ಅಂತ ಉತ್ಸಾಹದಿಂದ ಕರೆಯಲು ಭೀಮ ಅಣ್ಣ ತಮ್ಮಂದಿರು ಧಡ ಧಡ ಧಡನೆ ಬಂದು ನೋಡುತ್ತಾರೆ. ಅಯ್ಯೋ ರಾಮ 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 ರಾಮ, ಏನಾಶ್ಚರ್ಯ ಪರಮಾಶ್ಚರ್ಯ, ಆನೆಯಲ್ಲ ಇದು ಎಮ್ಮೆ. ಏನಾಶ್ಚರ್ಯ ಪರಮಾಶ್ಚರ್ಯ, ಆನೆಯಲ್ಲ ಇದು ಎಮ್ಮೆ. ಲೇಲೆ ಎಮ್ಮೆ ತಮ್ಮಣ್ಣ, ಇದು ಆನೆಯಲ್ಲ ಎಮ್ಮೆ ಕಣೋ ಬೆಪ್ಪ. ಆನೆಗೆ ಸೊಂಡಿಲಿರ್ತದೆ ಅಂತ ಎಲ್ರೂ ಗೊಳ್ಳನೆ ನಕ್ರು. ಆ ನಗುವಿಗೆ ಭೀಮನಿಗೆ ಸಿಟ್ಟು ಬಂದು ಕತ್ತಲಲ್ಲಿ ತಾನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಪಾಪ ಆ ಎಮ್ಮೆಯನ್ನು ಝಾಡಿಸಿ ಒದ್ದು ಬಿಟ್ಟವನೆ. ಪಾಪ ಆ ಎಮ್ಮೆಯನ್ನು ಝಾಡಿಸಿ ಒದ್ದು ಬಿಟ್ಟವನೆ. ಅದು ಆಕಾಶ ಮಾರ್ಗವಾಗಿ ಹಾರ್ಕೊಂಡು ಸೀದಾ ಬಂದು ನಮ್ಮೂರ ಫಲದಾಗ ಎಮ್ಮೆ ಮೇಸ್ತಾ ಇದ್ದ ನಮ್ಮ ಪೂರ್ವಿಕರ ಹತ್ತಿರ ಬಿತ್ತಂತೆ. ಢಪ್ಪಂತ ಬಿತ್ತಂತೆ. ಸಂಜೆವರೆಗೂ ಯಾರು ಬರ್ದಿರೋದನ್ನ ನೋಡಿ ಮನೆಗೆ ಕರ್ಕೊಂಡು ಬಂದ್ರಂತೆ. ದೇವಜೀವವಿದು ಈ